ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನರೇಂದ್ರ ಮೋದಿ ಅವರ ಮಾತು, ಅವರ ಮಾತಿನ ಧಾಟಿ, ಅವ್ರು ಮಾಡ್ತಿರುವಂತಹ ಟೀಕೆಗಳಿದಾವಲ್ಲ, ಅವು ಯಾವುದೋ ಒಂದು IT ಸೆಲ್ಲಿನ ಸಾಮಾನ್ಯ ಕಾರ್ಯಕರ್ತನೋ ಅಥವಾ ಟ್ರೋಲ್ ಗ್ಯಾಂಗಿನ ಸದಸ್ಯನೋ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಮತ್ತು ವಿಶೇಷವಾಗಿ ಈ ಅವಧಿ ಏನಿದೆಯಲ್ಲ, 2024ರಲ್ಲಿ ಬಹುಮತವಿಲ್ಲದಂತಹ ಬಿಜೆಪಿ ಪಕ್ಷ ಏನಾಯ್ತಲ್ಲ, 2024ರ ಲೋಕಸಭಾ ಚುನಾವಣೆಯಲ್ಲಿ 240 ಸೀಟಿಗೆ ಇಳೀತು ಬಿಜೆಪಿ. ಈಗ ಬೇರೆ ಮಿತ್ರ ಪಕ್ಷಗಳ ಸಪೋರ್ಟ್ ಇಲ್ಲದೆ ಸರ್ಕಾರ ನಡೆಸುವಂತಹ ಶಕ್ತಿನೇ ಇಲ್ಲ ನರೇಂದ್ರ ಮೋದಿಗೆ. ಆ ಘಟನೆಯಿಂದ, ಆ ಸನ್ನಿವೇಶದಿಂದ ಇತ್ತೀಚಿನ ದಿನಗಳಲ್ಲಿ ಅವರು ಮಾಡ್ತಿರುವಂತಹ ಭಾಷಣಗಳು ಯಾವುದೋ ಸಾಮಾನ್ಯ ಕಾರ್ಯಕರ್ತ, ಯಾವುದೋ ಫೇಸ್ಬುಕ್ ಅಲ್ಲಿ ಬರೆಯುವಂತಹ ಯಾರೋ ವ್ಯಕ್ತಿಗಳು ಆ ಮಟ್ಟಕ್ಕೆ ಹೋಗ್ತಾ ಇದೆ. ಅದನ್ನ ಮತ್ತೆ ನಿನ್ನೆ ರಾಜ್ಯಸಭೆಯಲ್ಲಿ ನಿರೂಪಿಸಿದ್ದಾರೆ. ಖರ್ಗೆ ಅವರ ವಯಸ್ಸನ್ನು ಇಟ್ಕೊಂಡು ಹೀಯಾಳಿಸಿದ್ದಾರೆ. ಅದು ಏನು ಅಂತಲೂ ವಿವರಿಸ್ತೀನಿ. ಅದರ ಜೊತೆಗೆ ಅವರು ಮಾಡಿದ ಭಾಷಣದಲ್ಲಿ ಅವರು ಬಳಸಿದಂತಹ ಭಾಷೆ, ಮಾಡಿದಂತಹ ಅಟ್ಯಾಕು, ಟಾರ್ಗೆಟ್ಟು ಎಲ್ಲವೂ ಸಹ ಪ್ರಧಾನಿ ಹುದ್ದೆಗೆ ಘನತೆ ತರುವಂಥದ್ದಲ್ಲ, ಖಂಡಿತ ಅಲ್ಲ, ಗೌರವ ತರುವಂಥದ್ದು ಅಲ್ಲವೇ ಅಲ್ಲ. ಸೊ ಏನೇನು ಮಾತಾಡಿದ್ರು ನಿನ್ನೆ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ನಿಮಗೆ ಗೊತ್ತಿದ್ರೆ, ಲೋಕಸಭೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಲಿಲ್ಲ ಮೊನ್ನೆ. ಆನಂತರ ನಿನ್ನೆ ಕಾರಣ ಕೊಟ್ಟಿದ್ದು ಯಾರು? ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಕಾರಣ ಕೊಟ್ಟಿದ್ದು ಮೋದಿ ಅವರ ಮೇಲೆ ದಾಳಿ ಆಗೋ ಸಾಧ್ಯತೆ ಇತ್ತು. ಕಾಂಗ್ರೆಸ್ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದ ರೀತಿ ಇತ್ತಲ್ಲ, ಅದು ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡೋ ಹಾಗಿತ್ತು, ಪ್ಲಾನ್ ನಡೆದಂಗಿತ್ತು. ಹಾಗಾಗಿ ನಾನೇ ಮೋದಿ ಅವರಿಗೆ ಬರಬೇಡ ಅಂತ ಹೇಳಿದೆ. ನನ್ನ ಸಲಹೆಯನ್ನ ಒಪ್ಪಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಅಂತ ಓಂ ಪ್ರಕಾಶ್ ಬಿರ್ಲಾ ಹೇಳಿದ್ರು. ಅಲ್ಲಿಗೆ ಈ ದೇಶದ ಪ್ರಧಾನಮಂತ್ರಿಗೆ ಲೋಕಸಭೆಗೆ ಹೋಗೋದಕ್ಕೆ ಭಯ, ಲೋಕಸಭೆಯಲ್ಲಿ ಅವರಿಗೆ ಸುರಕ್ಷತೆ ಇಲ್ಲ ಅನ್ನುವ ಮಟ್ಟಕ್ಕೆ ಈ ದೇಶನ ತಗೊಂಡು ಇಟ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಅದರ ಮಾರನೇ ದಿನ ಅಂದ್ರೆ ನಿನ್ನೆ ರಾಜ್ಯಸಭೆಗೆ ಹೋದ್ರು. ಅಲ್ಲೂ ಕಾಂಗ್ರೆಸ್ ಅವರು ಇದಾರಲ್ವಾ, ಅಲ್ಲೇನೂ ಸುರಕ್ಷತೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದಿದ್ದು ಸುರಕ್ಷತೆಗಲ್ಲ. ಲೋಕಸಭೆಯಲ್ಲಿ ಪ್ರತಿಭಟನೆಗಳು ಜೋರಾಗಿತ್ತು. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಳಿದಂತಹ ಪ್ರಶ್ನೆಗಳು ಜೋರಾಗಿದ್ವು. ಅಲ್ಲಿ ಮಾತಿಗೆ ನಿಂತರೆ, ಭಾಷಣ ಮಾಡಬೇಕಿದ್ರೆ ಬಹಳ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ರು ನರೇಂದ್ರ ಮೋದಿ. ಅಷ್ಟು ಪ್ರಶ್ನೆಗಳಿತ್ತು. ಹಾಗಾಗಿ ಆ ಭಾಷಣದಿಂದ ತಪ್ಪಿಸ್ಕೊಳ್ಳೋದಕ್ಕೇನೆ ಓಂ ಪ್ರಕಾಶ್ ಬಿರ್ಲಾ ಅವರ ಮೂಲಕ ಈ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಹೇಳಿದ್ರು. ಸರಿ, ಅದಿರಲಿ. ನಿನ್ನೆ ರಾಜ್ಯಸಭೆಗೆ ಹೋದ್ರು. ಅಲ್ಲೇ ಆದ್ರೂ ಪ್ರಧಾನಮಂತ್ರಿಯ ಘನತೆಗೆ ಗೌರವ ತರುವ ಹಾಗೆ ನಡ್ಕೊಳ್ಬೇಕಾಗಿತ್ತು. ಬಟ್ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅವರ ಭಾಷಣಗಳನ್ನ ನೀವು ಕೇಳ್ಕೊಂಡು ಹೋಗ್ತಿದ್ರೆ ದಿನದಿಂದ ದಿನಕ್ಕೆ ಜಾರ್ತಾನೆ ಇದ್ದಾರೆ, ಕೆಳಕ್ ಹೋಗ್ತಾನೆ ಇದ್ದಾರೆ. ನಿನ್ನೆ ರಾಜ್ಯಸಭೆಯಲ್ಲಿ ಹೊಸ ಲೋ ಏನು? ಖರ್ಗೆ ಅವರು ಪ್ರತಿಭಟನೆ ಮಾಡ್ತಿದ್ರು. 4 ದಿನಗಳಿಂದ ರಾಜ್ಯಸಭೆನೂ ನಡೀತಿಲ್ಲ, ಲೋಕಸಭೆನೂ ನಡೀತಿಲ್ಲ. ಈ ಆಡಳಿತ ಪಕ್ಷ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಿಲ್ಲ. ಉತ್ತರ ಕೇಳುವವರನ್ನ ತೆಗೆದು ಬಿಸಾಕ್ತಾ ಇದೆ, ಅಮಾನತು ಮಾಡ್ತಾ ಇದೆ ಸದನದಿಂದ. ಇದು ಸರಿಯಲ್ಲ ಅಂತ ಪ್ರತಿಭಟನೆಗೆ ಇಳಿದ್ರು ಖರ್ಗೆ ಅವರು. ಆ ಸಂದರ್ಭದಲ್ಲಿ ಖರ್ಗೆ ಅವರು ಎನರ್ಜೆಟಿಕ್ ಆಗಿ ಘೋಷಣೆಗಳನ್ನ ಕೂಗ್ತಿದ್ರು. ಆ ನಂತರ ನರೇಂದ್ರ ಮೋದಿ ಅವರ ಭಾಷಣವನ್ನ ಬಾಯ್ಕಾಟ್ ಮಾಡಿ ಅವರೆಲ್ಲ ನಿರ್ಗಮಿಸಿದ್ರು. ನಿಮ್ಮ ಮಾತು ನಾವು ಕೇಳಲ್ಲ, ನೀವು ಸರಿಯಾದ ಉತ್ತರ ಕೊಡಲ್ಲ, ಎದ್ದೋದ್ರು. ಅದನ್ನ ಮೋದಿಯವರು ಪ್ರಸ್ತಾಪ ಮಾಡ್ತಾ, ಖರ್ಗೆ ಅವರು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ, ಖರ್ಗೆ ಅವರು ತುಂಬಾ ವಯಸ್ಸಾಗಿರುವಂತಹ ವ್ಯಕ್ತಿ, ಅವರು ಬೇಕಾದ್ರೆ ಕೂತ್ಕೊಂಡು ಘೋಷಣೆಗಳನ್ನ ಕೂಗಲಿ ಅಂತ ಹೇಳಿದ್ರು. ಖರ್ಗೆ ಅವರನ್ನ ನೋಡಿದ್ರೆ ನಿಂತ್ಕೊಂಡು ಘೋಷಣೆ ಕೂಗೋಕ್ಕಾಗದೇ ಇರುವಷ್ಟು ಅಶಕ್ತರಾಗುವಂತಹ ಪರಿಸ್ಥಿತಿಗೆ ಅವರು ತಲುಪಿಲ್ಲ ಅನ್ನೋದು ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ಅವ್ರು ಇಡೀ ದೇಶವನ್ನ ಸಂಚರಿಸಿ ಎಲ್ಲೆಲ್ಲ ಮೀಟಿಂಗ್ ಇರುತ್ತೋ, ಎಲ್ಲೆಲ್ಲ ಪ್ರಚಾರ ಇರುತ್ತೋ ಎಲ್ಲ ಕಡೆ ಹೋಗ್ತಿದ್ದಾರೆ. ಅವ್ರಿಗೆ 83 ವರ್ಷ ವಯಸ್ಸಾಗಿದೆ ನಿಜ, ಆದರೆ ಅವರು ಎಲ್ಲಂದ್ರೆ ಅಲ್ಲಿ ಕೂತ್ಕೊಳ್ಳುವ, ಕುಸಿದು ಬೀಳುವ ಶಕ್ತಿ ಇಲ್ಲ ಅಂತ ಅಥವಾ ಸುಸ್ತಾಗುವಂತಹ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ. ಆದರೆ ನರೇಂದ್ರ ಮೋದಿ ಅವರು ಕಿಂಡಲ್ ಮಾಡೋದಕ್ಕೆ ಖರ್ಗೆ ಅವರ ವಯಸ್ಸಿಡಿತು. ಅವರಿಗೆ ತುಂಬಾ ವಯಸ್ಸಾಗಿದೆ, ಅವರು ಕೂತ್ಕೊಂಡು ಘೋಷಣೆಗಳನ್ನು ಕೂಗ್ಲಿ ಬೇಕಾದ್ರೆ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಕಿಂಡಲ್ ನೋಡಿ. ಹಾಗೆ ನೋಡಕ್ ಹೋದ್ರೆ ನರೇಂದ್ರ ಮೋದಿಗೂ ಖರ್ಗೆ ಅವ್ರಿಗೂ 7-8 ವರ್ಷ ಅಷ್ಟೇ ಡಿಫರೆನ್ಸ್. ಇನ್ನು 7 ವರ್ಷಕ್ಕೆ ನರೇಂದ್ರ ಮೋದಿ ಅವರು ಈ ಖರ್ಗೆ ಅವರ ಲೆವೆಲ್ಗೆ ನಿಂತ್ಕೊಳ್ಳೋ ಶಕ್ತಿ ಹೊಂದಿರ್ತಾರಾ?
ಅದನ್ನ ನರೇಂದ್ರ ಮೋದಿ ಯೋಚನೆ ಮಾಡಬೇಕಿತ್ತು. ಇಲ್ಲ, ಆ ಕ್ಷಣಕ್ಕೆ ಏನು ಬಾಯಿಗೆ ಬರುತ್ತೋ ಅದನ್ನು ಮಾತಾಡ್ಬಿಡೋದು ಅಷ್ಟೇ. ನರೇಂದ್ರ ಮೋದಿ ಅವರು ನಿನ್ನೆ ಅದನ್ನೇ ಮಾಡಿದ್ರು ಖರ್ಗೆ ಅವ್ರ ವಿಚಾರದಲ್ಲಿ. ಸರಿ, ಅವರೆಲ್ಲ ವಾಕೌಟ್ ಮಾಡಿ ಹೋದ್ರು. ಹೋದ ನಂತರ ಇವರು ಭಾಷಣವನ್ನು ಶುರು ಹಚ್ಕೊಂಡ್ರು. ಭಾಷಣದಲ್ಲಿ ಒಂದು ಭಾಷೆ ಅಂತಿರುತ್ತೆ, ಪ್ರಧಾನಿಗೆ ಅಂತ ಒಂದು ಭಾಷೆ ಇರುತ್ತೆ, ಎತ್ತರದ ಸ್ಥಾನ ಅದು, ಅದಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಟೀಕೆ ಮಾಡಬೇಕು. ಇದು ಅವ್ರಿಗೆ ಗೊತ್ತೇ ಇಲ್ವಲ್ಲ. ಅಂತಹ ಮರ್ಯಾದೆ ಭಾಷೆ ಇದೆ ಅಂತಲೇ ಗೊತ್ತಿಲ್ಲ ನರೇಂದ್ರ ಮೋದಿ ಅವರಿಗೆ. ಅವರೆಲ್ಲ ಸಂಘ ಪರಿವಾರದಿಂದ ಬಂದಂಥವ್ರು, ಅವ್ರಿಗೆ ಎಲ್ಲಿ ಅದೆಲ್ಲ ಗೊತ್ತಿರುತ್ತೆ? ಸಾಧ್ಯನೇ ಇಲ್ಲ. ಸಂಜಯ್ ಸಿಂಗ್ ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು, ಅವರನ್ನು ಇವ್ರು ಜೈಲಿಗೆಲ್ಲ ಹಾಕಿದ್ರು, ಏನೇನೋ ಪ್ರಯತ್ನ ಮಾಡಿದ್ರು, ಬಟ್ ಏನೂ ನಡೀಲಿಲ್ಲ. ಅವರು ಒಂದಷ್ಟು ಟೀಕೆಗಳನ್ನು ಮಾಡಿದ್ರು ಈ ಸರ್ಕಾರದ ವಿರುದ್ಧ ಅವರ ಭಾಷಣದಲ್ಲಿ. ಅದನ್ನ ಪ್ರಸ್ತಾಪ ಮಾಡ್ತಾ ಅವರ ಟೀಕೆಗಳಿಗೆ ಉತ್ತರ ಕೊಡ್ಲಿಲ್ಲ ನರೇಂದ್ರ ಮೋದಿ. ಅವರನ್ನ ಕಿಂಡಲ್ ಮಾಡ್ತಾರೆ. ಐ ಟಿ ಸೆಲ್ಗಳು ಇರ್ತಾವಲ್ಲ, ಅಲ್ಲಿ ಕೂತಿರ್ತಾರಲ್ಲ ಏನೋ ಸಣ್ಣ ಸಣ್ಣ ಹುಡುಗರು, ಆ ಲೆವೆಲ್ಗೆ ಹೋಗಿ ಕಿಂಡಲ್. ಏನೇನು ಪದ ಬಳಸಿದ್ದು? ಬ್ಲ್ಯಾಕ್ ಅನ್ನುವಂಥ ಪದ ಏನು ಅಂತ ವಿವರಿಸ್ತೀನಿ. ಸಾರಾಯಿ, ಶೀಶ್ ಮೆಹಲ್, ಈ ಪದಗಳನ್ನು ಬಳಸಿದ್ದು ನರೇಂದ್ರ ಮೋದಿ. ಬ್ಲ್ಯಾಕ್ ಅಂದ್ರೆ ಏನು ಅಂದ್ರೆ, ಸಂಜಯ್ ಸಿಂಗ್ನ ಸುಮಾರು ಜನ ಟೀಕೆ ಮಾಡ್ತಾರೆ ಅಥವಾ ಆರೋಪ ಮಾಡ್ತಾರೆ, ಅವರು ಈ ಹಿಂದೆ ಸಣ್ಣವರಿದ್ದಾಗ, ಯುವಕನಾಗಿದ್ದಾಗ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಮಾರ್ತಿದ್ರು ಅಂತ. ಅದನ್ನ ಇವರು ಇಂಡೈರೆಕ್ಟ್ ಆಗಿ ಹೇಳ್ತಿದಾರಂತೆ ಮೋದಿ ಅವರು. ಪ್ರಧಾನಿ ಹುದ್ದೆಯಲ್ಲಿ ಇದ್ಕೊಂಡು ಆ ಲೆವೆಲ್ಗೆ ಹೋಗಿ ಇಳಿದು ಮಾತಾಡೋದು. ಬ್ಲ್ಯಾಕ್ ಅಂದ್ರೆ ಕೆಲವರಿಗೆ ಇಷ್ಟ, ಕೆಲವರು ಪೂರ್ವಾಪರಗಳು ಬ್ಲ್ಯಾಕು ಸಿಕ್ಕಾಪಟ್ಟೆ ಇರ್ತವೆ. ಇದು ಪ್ರಧಾನಿಯ ಭಾಷೆ. ಆ ನಂತರ ಸಾರಾಯಿ ಬಗ್ಗೆ ಮಾತಾಡ್ತಾರೆ, ಶರಾಬ್ ಅಂತಾರೆ. ನೇರವಾಗಿ ಹೇಳ್ಬೋದಲ್ಲ, ಲಿಕ್ಕರ್ ಸ್ಕ್ಯಾಮ್ ಆಮ್ ಆದ್ಮಿ ಪಕ್ಷ ಮಾಡಿತ್ತು ಅಂತ. ಧೈರ್ಯ ಇಲ್ವಾ? ಹೇಳೋದೇ ಇಲ್ಲ. ಆಮ್ ಆದ್ಮಿ ಪಕ್ಷದ ಹೆಸರು ಹೇಳಲ್ಲ, ಸಂಜಯ್ ಸಿಂಗ್ ಹೆಸರು ಹೇಳಲ್ಲ, ಶರಾಬ್, ಸಾರಾಯಿ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಏನು? ಲಿಕ್ಕರ್ ಸ್ಕ್ಯಾಮ್ ಆಮ್ ಆದ್ಮಿ ಪಕ್ಷದ್ದು ಅಂತ ಹೇಳೋದಕ್ಕೆ. ಇನ್ನೊಂದು ಶೀಶ್ ಮಹಲ್, ಅದನ್ನು ಬರೀ ಹೆಸರು ಹೇಳ್ತಾರೆ. ಆಮ್ ಆದ್ಮಿ ಪಕ್ಷದ ಹೆಸರು ಹೇಳಕ್ ಧೈರ್ಯ ಮಾಡಲ್ಲ, ಕೇಜ್ರಿವಾಲ್ ಹೆಸರು ಹೇಳೋದಕ್ಕೆ ಧೈರ್ಯ ಮಾಡಲ್ಲ, ಏನಿಲ್ಲ. ಶೀಶ್ ಮಹಲ್ ಏನು? ಮುಖ್ಯಮಂತ್ರಿ ಆಗಿದ್ದಾಗ ಕೇಜ್ರಿವಾಲ್ ಇದ್ದಂತಹ ಬಂಗಲೆಯ ಹೆಸರು. ಅದನ್ನು ರಿನೋವೇಷನ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಅನ್ನೋದು ಆರೋಪಗಳಿತ್ತು. ಅದನ್ನ ಪ್ರಸ್ತಾಪ ಮಾಡೋದು. ಎಲ್ಲ ಹೆಸರು ಹೇಳಲ್ಲ, ನೇರವಾಗಿ ಪಕ್ಷದ ಹೆಸರು ಹೇಳಲ್ಲ, ವ್ಯಕ್ತಿ ಹೆಸರು ಹೇಳಲ್ಲ, ಅದು ಏನು ಅಂತ ವಿವರಿಸೋದಿಲ್ಲ. ಸುಮ್ಮನೆ ಡೈಲಾಗು ಯಾರೋ ಬರ್ಕೊಟ್ಟಿರ್ತಾರೆ, ಸಿನಿಮಾ ರೀತಿಯಲ್ಲಿ ಪಂಚ್ ಡೈಲಾಗುಗಳು ಬರ್ಕೊಟ್ಟಿರ್ತಾರೆ, ಇವ್ರು ಇಲ್ಲಿ ಬಂದು ಓದೋದು. ಅಲ್ಲಿಗೆ ಆ ಚಾಪ್ಟರ್ ಮುಗಿತಾ. ಗಾಂಧಿ ಪರಿವಾರನ ಟಾರ್ಗೆಟ್ ಮಾಡೋದೇ ಸನೇ ಭಾಷಣ. ಮೋದಿ ಭಾಷಣ ಅಂದ್ರೆ ಗಾಂಧಿ ಪರಿವಾರ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇವರನ್ನ ಟಾರ್ಗೆಟ್ ಮಾಡೋದೇ ಅಲ್ಲಿ ಮಾತು ಅಷ್ಟೇ. ಪ್ರಧಾನಿಯಾಗಿ ಅವರು ಪ್ರತಿಪಕ್ಷಗಳು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಇಲ್ವೇ ಇಲ್ಲ. ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ಉತ್ತರ ಇಲ್ಲ. ಅಮೆರಿಕ ಡೀಲ್ ಬಗ್ಗೆ, ಏನು ಈ ಡೀಲ್ ನಡೀತಲ್ಲ, ವ್ಯಾಪಾರ ಒಪ್ಪಂದ, ಅದ್ರ ಬಗ್ಗೆ ಮಾತಿಲ್ಲ. ಒಬ್ರು ಸೇನಾಧ್ಯಕ್ಷರಾಗಿದ್ದಂಥವ್ರು ಪುಸ್ತಕ ಬರೆದು ಅದರಲ್ಲಿ ಕೆಲವು ಅಂಶಗಳಿದಾವಲ್ಲ, ಅದರ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಎತ್ತಾ ಇದೆಯಲ್ಲ, ಅದರ ಬಗ್ಗೆ ಮಾತಿಲ್ಲ. ಕೇವಲ ಪರ್ಸನಲ್ ಟಾರ್ಗೆಟ್. ಏನು? ಗುಜರಾತಿನ ಸರ್ನೇಮ್ ಮಹಾತ್ಮ ಗಾಂಧಿಯವರ ಗಾಂಧಿಯನ್ನ ಕದ್ದು ಬಿಟ್ಟಿದ್ದಾರೆ ಇವರು. ಇದೆಷ್ಟು ಬಾಲಿಶ ನೋಡಿ, ಇದೆಷ್ಟು ಬಾಲಿಶವಾದಂತಹ ಆರೋಪ. ಯಾಕೆಂದ್ರೆ ಅವರಿಗೆ ಅವರ ತಂದೆಯಿಂದ ಬಂದಿದ್ದು. ಯಾರ ತಂದೆಯಿಂದ? ರಾಜೀವ್ ಗಾಂಧಿ ಅವರ ತಂದೆ, ಅವರಿಂದ ಬಂದಿದ್ದದು. ಫಿರೋಜ್ ಗಾಂಧಿಯಿಂದ ರಾಜೀವ್ ಗಾಂಧಿ ಹುಟ್ಟಿದ್ರು, ರಾಜೀವ್ ಗಾಂಧಿಯಿಂದ ರಾಹುಲ್ ಗಾಂಧಿ ಹುಟ್ಟಿದ್ದಾರೆ. ಇದರಲ್ಲಿ ಕದಿಯೋದೇನು ಬಂತು? ಆನ್ ರೆಕಾರ್ಡ್ ಸ್ಕೂಲ್ ಡಾಕ್ಯುಮೆಂಟ್ಸ್ ಅಲ್ಲೂ ಸಹ ಅದೇ ತಾನೇ ಇರೋದು. ಫಿರೋಜ್ ಗಾಂಧಿಯಿಂದ ಹಿಡಿದು ಎಲ್ಲಾರ್ದು ಇಲ್ಲ. ಟೀಕೆ ಮಾಡಬೇಕು, ಪರ್ಸನಲ್ ಅಟ್ಯಾಕ್ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಕಳ್ಳತನ ಮಾಡೋದು ಇವರು ವಂಶ ಪಾರಂಪರ್ಯವಾಗಿ ಬಂದ್ಬಿಟ್ಟಿದೆ ಅಂತೆ. ಈಗ ನೀರವ್ ಮೋದಿ, ಲಲಿತ್ ಮೋದಿ ಇವರೆಲ್ಲ ಓಡೋಗಿದಾರಲ್ಲ, ಹಾಗಾದ್ರೆ ಮೋದಿ ಹೆಸರು ಪಾರಂಪರ್ಯವಾಗಿ ದೇಶಕ್ಕೆ ದುಡ್ಡು ಯಾಮಾರಿಸಿ ಓಡ್ ಹೋಗೋದಾ? ಆ ಮಟ್ಟಕ್ಕೆ ಹೋಗೋದು. ಅಷ್ಟು ಮಾತ್ರ ಅಲ್ಲ, ಇನ್ನೂ ಎಂತೆಂಥದ್ದು ಡೈಲಾಗುಗಳು. ಅದ್ರ ಜೊತೆಗೆ
ಧರ್ಮಗಳ ನಡುವೆ ತಂದಿಕ್ಕೋದನ್ನ ಪಾರ್ಲಿಮೆಂಟ್ ಒಳಗಡೆನೂ ರಾಜ್ಯಸಭೆ ಒಳಗಡೆನೂ ನಡೆಸೋದು. ಏನಾಯ್ತು, ಮೊನ್ನೆ ರಾಹುಲ್ ಗಾಂಧಿ ಹೊರಗಡೆ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಬಿಟ್ಟು ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯ, ಈಗ ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು, ಅವ್ರು ಹೋಗ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರ ಕಡೆ ನೋಡ್ಬಿಟ್ಟು, ನೋಡಿ ದ್ರೋಹಿ ಹೋಗ್ತಿದ್ದಾರೆ, ಕಾಂಗ್ರೆಸ್ಗೆ ದ್ರೋಹ ಬಗೆದು ಪಕ್ಷ ಬಿಟ್ಟು ಹೋದ್ರು ಅಂತ ಅದನ್ನ ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿ ಒಬ್ಬ ಸಿಖ್ ಧಾರ್ಮಿಕ ವ್ಯಕ್ತಿಯನ್ನ ದ್ರೋಹಿ ಅಂತ ಕರೆದುಬಿಟ್ರು, ಗದ್ದಾರ್ ಅಂತ ಕರೆದುಬಿಟ್ರು, ಸಿಖ್ ವ್ಯಕ್ತಿನ ಕರೆದುಬಿಟ್ರು ಅಂತ ಬೆಂಕಿ ಹಚ್ಚೋ ಕೆಲಸವನ್ನ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನದಲ್ಲಿ ಇಟ್ಕೊಂಡು, ಅವರು ಮಾತಾಡಿದ್ದೇನಕ್ಕೆ, ನನ್ನ ಪಕ್ಷದಲ್ಲಿದ್ದೆ ದಿಢೀರಂತ ಬಿಜೆಪಿಗೆ ಹಾರೋದೆ ನೀನು ಅಂತ ರಾಹುಲ್ ಗಾಂಧಿ ಹೇಳಿದ್ದು, ಗದ್ದಾರ್ ಅಂತ. ದ್ರೋಹಿ, ಪಂಜಾಬಿಗಳನ್ನ, ಸಿಖ್ ಸಮುದಾಯವನ್ನ ದ್ರೋಹಿ ಅಂದ್ಬಿಟ್ರು. ಇದು ನರೇಂದ್ರ ಮೋದಿ ಅವರು ಆಡಿದಂತಹ ಮಾತುಗಳು. ಈಗ ನೀವೇ ಯೋಚನೆ ಮಾಡಿ, ಒಬ್ಬ ಪ್ರಧಾನಿ ಆಡುವಂತಹ ಮಾತುಗಳಾಯಿತು. ಈ ಹಿಂದೆ ಬಿಜೆಪಿಯದ್ದೇ ಪ್ರಧಾನಮಂತ್ರಿ ಆಗಿದ್ದಂತಹ ವಾಜಪೇಯಿ ಸಹ ಭಾಷಣ ಮಾಡ್ತಿದ್ರು, ಆದ್ರೆ ಈ ಲೆವೆಲ್ಗೆ ಇಳಿತಾ ಇರ್ಲಿಲ್ಲ. ಅವ್ರೇನ್ ಮಹಾನ್ ಒಳ್ಳೆ ವ್ಯಕ್ತಿ ಅಂತ ನಾನೇನು ಹೇಳ್ತಿಲ್ಲ, ವಾಜಪೇಯಿ ಒಳ್ಳೆ ವ್ಯಕ್ತಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಅಂತಹ ಮೂರ್ಖ ಅಲ್ಲ ನಾನು, ಅಂತಹ ಮೂರ್ಖ ಅಲ್ಲವೇ ಅಲ್ಲ. ಬಟ್ ಈ ಲೆವೆಲ್ಗೆ ಇಳಿದಿರ್ಲಿಲ್ಲ. ಇನ್ನು ಈ ಹಿಂದೆ ನಾವು ಯಾವುದೇ ಪ್ರೈಮ್ ಮಿನಿಸ್ಟರ್ ತಗೊಳ್ಳಿ, ನೀವು ದೇವೇಗೌಡರಿಂದ ಹಿಡಿದು ಗುಜರಾಲ್, ಚಂದ್ರಶೇಖರ್, ಯಾರನ್ನೇ ತಗೊಳ್ಳಿ, ಕಾಂಗ್ರೆಸ್ಸೇತರ ನಾನು ಹೇಳ್ತಿರೋದು, ಯಾರೂ ಈ ಲೆವೆಲ್ಗೆ ಇಳಿದಿಲ್ಲ. ಇನ್ನು ಕಾಂಗ್ರೆಸ್ ರಾಜೀವ್ ಗಾಂಧಿ ಆಗಿರಬಹುದು, ಇಂದಿರಾ ಗಾಂಧಿ ಆಗಿರಬಹುದು, ನೆಹರು ಅವರಾಗಿರಬಹುದು, ಶಾಸ್ತ್ರಿ ಅವರಾಗಿರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಯಾರೇ ಆಗಿದ್ರು ಸಹ ಅವರೆಲ್ಲ ಡಿಗ್ನಿಫೈಡ್ ಆಗಿರ್ತಿದ್ರು. ಚಿಲ್ಲರೆ ಪಲ್ರೆ ಮಾತು ಯಾವತ್ತೂ ಆಡಿರ್ಲಿಲ್ಲ. ಅವರು ಡಿಗ್ನಿಫೈಡ್ ಆಗಿರ್ತಿದ್ರು. ಯಾಕಂದ್ರೆ ವಿದ್ಯಾಭ್ಯಾಸ ಇತ್ತು, ಒಳ್ಳೆ ವಿದ್ಯಾಭ್ಯಾಸ ಇತ್ತು, ಅಷ್ಟೇ ನೇರವಾಗಿ ಹೇಳ್ಬೋದು. ವಿದ್ಯಾಭ್ಯಾಸ ಚೆನ್ನಾಗಿತ್ತು ಅವ್ರಿಗೆಲ್ಲ, ಅಷ್ಟೇ. ಸೊ ಇವರು ಈ ಮಟ್ಟಕ್ಕಿದ್ದಾರೆ, ಮಿಕ್ಕಿದ್ದು ನಿಮಗೆ ಬಿಟ್ಟಿತ್ತು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.